ನಾವು ಹಾಲು ಮತದವರು ಗಂಗಾ ಮತಸ್ಥರು. ಹಾಲು ಮತಸ್ಥರು ಗಂಗಾ ಮತಸ್ಥರು ಎರಡೂ ಒಂದೇ ಸ್ವಾಮಿ. ಹುಟ್ಟಿದಾಗ ಹಾಲು ಬೇಕು, ಬೆಳೀತಾ ಬೆಳೀತಾ ಗಂಗೆ ಬೇಕು. ಹಾಲು ಮತಸ್ಥರು ಗಂಗಾ ಮತಸ್ಥರ ಈ ಸಂಬಂಧ ಏನಿದೆಯಲ್ಲ, ಪ್ರಮೋದ್ ಮಧ್ವರಾಜ್ ಅವರು ಉಡುಪಿನಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ. ಹಾಲುಮತ ಮಹಾಸಭಾ ರಾಜ್ಯ ಮಟ್ಟದ ಒಂದು ಕನಕ ಜಯಂತ್ಯೋತ್ಸವವನ್ನು ಮಾಡಿದಾಗ ವೇದಿಕೆ ಮೇಲೆ ನಿರಂಜನಾನಂದಪುರಿ ಸ್ವಾಮೀಜಿಗಳು ಮೊಟ್ಟ ಮೊದಲ ಬಾರಿಗೆ ಉಡುಪಿಗೆ ಪುರಪ್ರವೇಶ ಮಾಡ್ತಾರೆ. ಅದ್ದೂರಿ ಕಾರ್ಯಕ್ರಮ. ಈಗ ನವೆಂಬರ್ 28ಕ್ಕೆ ನರೇಂದ್ರ ಮೋದಿ ಅವರು ಉಡುಪಿಗೆ ಬರುವಾಗ ಕನಕ ಕಿಂಡಿಗೆ ಕವಚವನ್ನ ಏನು ನಾವು ಮಾಡ್ತಾ ಇದ್ದೇವೆ ಅದರ ಉದ್ಘಾಟನೆ ಪ್ರಧಾನಮಂತ್ರಿ ಮಾಡ್ತಾ ಇದ್ದಾರೆ. ಕನಕದಾಸರ ಒಂದು ಪವಾಡ ಎಷ್ಟು ನೋಡಿ. ಆ ಕಾಲದಲ್ಲಿ ಅವರ ಗುಡಿ ಉದ್ಘಾಟನೆಗೆ ಮುಖ್ಯಮಂತ್ರಿ ಬಂದ್ರು, ಆಗಿನ ಮುಖ್ಯಮಂತ್ರಿ. ಅವರ ಕವಚದ ಕಿಂಡಿಯ ಕವಚಕ್ಕೆ ಉದ್ಘಾಟನೆಗೆ ದೇಶದ ಪ್ರಧಾನಮಂತ್ರಿ ಬರ್ತಾ ಇದ್ದಾರೆ. ಇದು ಕನಕದಾಸರ ಪವಾಡ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೊಂಡು ವಿಶೇಷವಾಗಿ ನಾನು ಕನಕ ಅಂದ್ರೆ ಬಂಗಾರ. ಕನಕದಾಸರ ಕನಕನ ಕಿಂಡಿಗೆ ಬಂಗಾರದ ಲೇಪನ ಆಗ್ತಾ ಇದೆ. ಪ್ರಧಾನಮಂತ್ರಿಗಳಿಂದ ಕನಕನ ಲೇಪ ಆಗಿರುವಂತಹ ಕನಕನ ಕಿಂಡಿಯ ಲೋಕಾರ್ಪಣೆ ಆಗ್ತಾ ಇದೆ. ಅದ್ದೂರಿ ಕಾರ್ಯಕ್ರಮ, ಯಾರು ಊಹಿಸಿಕೊಳ್ಳಲಾಗದಂತಹ ಒಂದು ಕಾರ್ಯಕ್ರಮ. ಸಹಸ್ರಾರು ಜನ ಸೇರಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ನಿರಂಜನಾನಂದಪುರಿ ಸ್ವಾಮೀಜಿಗಳವರು ಏನು ಮೆರವಣಿಗೆ ಆಗುತ್ತೆ, ರಾಜಾಂಗಣದಲ್ಲಿ ಕಾರ್ಯಕ್ರಮ ಆಗುತ್ತೆ. ಅವತ್ತಿನ ಏನು ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗಳು ಸಹ ವೇದಿಕೆ ಮೇಲೆ ಇರ್ತಾರೆ. ಇಂದಿನ ಏನು ಸ್ವಾಮೀಜಿಗಳು ವೇದಿಕೆ ಮೇಲೆ ಇರ್ತಾರೆ. ಪ್ರಮೋದ್ ಮಧ್ವರಾಜ್ ಅವರು ಹೇಳ್ತಾರೆ, ನಾವು ಗಂಗಾ ಮತಸ್ಥರು, ನೀವು ಹಾಲು ಮತಸ್ಥರು, ಎರಡನ್ನು ಸೇರಿದಾಗ ಒಂದು ಕನಕದಾಸರಿಗೆ ಒಂದು ಗೌರವವನ್ನ ಸಲ್ಲಿಸಬೇಕಾದಂಥದ್ದು. ನಮ್ಮ ತಂದೆಯವರು ದೇವಸ್ಥಾನವನ್ನ ಕಟ್ಟಿದ್ದಾರೆ, ನಾನು ಸಹ ಕನಕದಾಸರಿಗೆ ಸೇವೆ ಮಾಡಬೇಕು ಅಂತಿದ್ದೀನಿ ಅಂತೇಳಿ ಅವತ್ತು ವೇದಿಕೆ ಮೇಲೆ ಹೇಳಿದ್ರು. ಇವತ್ತು ಪ್ರಮೋದ್ ಮಧ್ವರಾಜ್ ಅವರು ಅವರ ಕೊಟ್ಟ ಮಾತಿನಂತೆ ಕನಕನ ಕಿಂಡಿಗೆ ಬಂಗಾರದ ಲೇಪನ ಮಾಡಿಸ್ತಾ ಇದ್ದಾರೆ, ಲೋಕಾರ್ಪಣೆ ಆಗ್ತಾ ಇದೆ ಅಂತಂದ್ರೆ ಇಡೀ ಹಾಲು ಮತ ಸಮಾಜದವರು ಏನು ಪ್ರಮೋದ್ ಮಧ್ವರಾಜ್ ಅವರಿಗೆ ಒಂದು ನಾವು ಧನ್ಯವಾದಗಳನ್ನ ಹೇಳಬೇಕಲ್ಲ, ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಬೇಕಲ್ಲ. ನಾವು ಇಡೀ ಸಮುದಾಯದ ಪರವಾಗಿ ಪ್ರಮೋದ್ ಮಧ್ವರಾಜ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಸರ್. ಯಾಕೆ ಅಂತಂದ್ರೆ ನಿಮ್ಮ ಆ ಕಾಳಜಿ ಏನಿತ್ತು ಹಿಂದೆ ಉಡುಪಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ನೀವು ಹೇಳಿರುವಂಥದ್ದು, ಇವತ್ತು ನೀವು ಆ ಮಾತನ್ನ ಉಳಿಸ್ಕೊಂಡಿದ್ದೀರಿ. ಈಗ ಕನಕದಾಸರ ದೇವಾಲಯವನ್ನು ನಾನು ಜೀರ್ಣೋದ್ಧಾರ ಮಾಡ್ತೀನಿ ಅಂತ ಹೇಳಿರುವಂಥದ್ದು ನಿಜಕ್ಕೂ ಇಡೀ ಸಮುದಾಯ ಪ್ರಮೋದ್ ಮಧ್ವರಾಜ್ ಅವರ ಏನು ಆ ಕಾಳಜಿಗೆ ನಾವೆಲ್ಲರೂ ಸಹ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ. ಯಾಕೆ ಹೇಳ್ತೀವಿ? ಕನಕದಾಸರು ಇವತ್ತು ಉಡುಪಿನಲ್ಲಿ ಏನು ಕನಕದಾಸರು ಶ್ರೀಕೃಷ್ಣನ ದರ್ಶನ ಪಡೆದ ನಂತರ ಇಡೀ ಉಡುಪಿ ಜಗದ್ವಿಖ್ಯಾತಿ ಆಯಿತು. ಕನಕದಾಸರ ಮತ್ತು ಶ್ರೀಕೃಷ್ಣನ ಏನು ಸಂಬಂಧ ಇತ್ತು, ಶ್ರೀಕೃಷ್ಣ ಗೊಲ್ಲ, ಕನಕದಾಸರು ಕುರುಬ, ಇವರಿಬ್ಬರ ಕಾಂಬಿನೇಷನ್ ಯಾವ ರೀತಿ ಇತ್ತು ಅಂತಂದ್ರೆ, ಕನಕದಾಸರನ್ನ ಶ್ರೀಕೃಷ್ಣ ಪದೇ ಪದೇ ನೀನು ನನ್ನ ದಾಸನಾಗು ಅಂತೇಳಿ ಪದೇ ಪದೇ ಕೇಳ್ತಿದ್ದಂತೆ. ಕನಕದಾಸರು ಏನು ಡಣಾಯಕರಾಗಿದ್ದಾಗ ಯುದ್ಧದಲ್ಲಿ ಹಲವಾರು ಸಾವು ನೋವುಗಳನ್ನು ಕಂಡಾಗ ಮನಸ್ಸು ಪರಿವರ್ತನೆ ಆಗಿ ಕೊನೆಗೆ ಅವರು ಕನಕದಾಸರಾಗಿ ಬದಲಾವಣೆ ಆಗ್ತಾರೆ. ಇಡೀ ಜಗತ್ತಿನಲ್ಲಿ ದಾಸ ಶ್ರೇಷ್ಠರುಗಳಲ್ಲಿ ಮೇಲ್ಪಂಕ್ತಿಯಲ್ಲಿ ಕೂತ್ಕೊಳ್ಳೋದು ಕನಕದಾಸರು. ಪುರಂದರದಾಸರು, ವಿಜಯದಾಸರು ದಾಸ ಶ್ರೇಷ್ಠರು ಅಂತ ಹೇಳ್ತೀವಿ. ಅದರಲ್ಲಿ ಕನಕದಾಸರು ಮೇಲ್ಪಂಕ್ತಿಯಲ್ಲಿ ಕೂತ್ಕೊಳ್ತಾರೆ. ಹಿಂದೆ ಒಬ್ಬರು ಸ್ವಾಮೀಜಿ ಮಾತನಾಡಿರುವಂತೇಳಿ ಜಗತ್ತಿನ ಏನು ವಿದ್ವಾಂಸರಲ್ಲಿ ಕನಕದಾಸರು ಮೇಲ್ಪಂಕ್ತಿಯಲ್ಲಿ ಕೂತ್ಕೊಳ್ತಾರೆ. ಅಂತಹ ಕನಕದಾಸರಿಗೆ ನಾವು ಗೌರವ ಸಲ್ಲಿಸಬೇಕಾಗಿತ್ತು. ಇವತ್ತು ಉಡುಪಿನಲ್ಲಿ ದೇವಾಲಯ ಒಂದಿದೆ. ನಮ್ಮಲ್ಲೇ ಬಹಳಷ್ಟು ಜನ ನಾನು ದೇವಸ್ಥಾನ ಕಟ್ತೇನೆ ಅಂತೇಳಿ ಎಲ್ಲವನ್ನು ಪೋಸ್ಟರ್ಗಳನ್ನ ಮಾಡಿ, ಫೋಟೋಗಳನ್ನ ತೋರಿಸಿ, ಪ್ರೆಸ್ ಮೀಟ್ಗಳನ್ನ ಮಾಡಿ ಇವತ್ತಿನವರೆಗೂ ನಮ್ಮವರೇ ಆ ಕೆಲಸ ಮಾಡಿಲ್ಲ. ಎಷ್ಟು ಪ್ರೆಸ್ ಮೀಟ್ಗಳನ್ನ ಮಾಡಿದ್ರು, ಯಾತ್ರೆಗಳನ್ನ ಮಾಡಿದ್ರು, ಇಷ್ಟು ಹಣ ಸಂಗ್ರಹಣ ಆಯಿತು, ಇವತ್ತರೆಗೂ ಗೊತ್ತಿಲ್ಲ.
ಯಾತಕ್ಕೆ ಪ್ರಮೋದ್ ಮಧ್ವರಾಜ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು ಅಂತಂದ್ರೆ, ನಾವು ಹಾಲು ಮತದವರು ಹೇಳಿ 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 ನಾವೇನೂ ಮಾಡಲಿಲ್ಲ ಸ್ವಾಮಿ. ಗಂಗಾ ಮತದವರು ಅವತ್ತು ಏನು ಮಾತು ಕೊಟ್ಟಂತೆ ಇವತ್ತು ಮಾಡ್ತಾ ಇದ್ದಾರೆ ಅಂತಂದಾಗ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ಬೇಕಲ್ವಾ. ನಮ್ಮ ಸಮುದಾಯದ ಉಳುಕುಗಳನ್ನು ಯಾಕೆ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಅಂತಂದ್ರೆ, ನಮ್ಮ ಸಮುದಾಯ ಇವತ್ತು ಸಮುದಾಯವನ್ನ ಬೆಳೆಸ್ಕೊಂಡು ಬೆಳೀತಾ ಇರುವಂಥವ್ರು ಒಂದಷ್ಟು ಜನ, ಈ ಸಮುದಾಯದ ಹೆಸರಿನಲ್ಲಿ ಜೀವನ ಮಾಡ್ತಾ ಇರುವುದು ಒಂದಷ್ಟು ಜನ. ಈ ಸಮುದಾಯಕ್ಕೆ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ. 24/7 ನಾವು ರಾಜಕೀಯದಲ್ಲಿ ಮುಳುಗೋಗಿರ್ತೀವಿ. ಇವತ್ತು ಪ್ರಧಾನಮಂತ್ರಿಗಳಿಂದ ಏನು ಲೋಕಾರ್ಪಣೆ ಆಗ್ತಾ ಇದೆ, ಇವತ್ತು ಹಾಲುಮತ ಮಹಾಸಭಾ ಅವತ್ತು ಕನಕ ಜಯಂತ್ಯೋತ್ಸವ ಮಾಡಿದಾಗ ಅವತ್ತು ಕನಕನ ಕಿಂಡಿ ಇದು ನವಗ್ರಹ ಕಿಂಡಿ ಅಲ್ಲ ಅಂತ ಒಂದು ವಿವಾದ ಎದ್ದಿತ್ತಲ್ಲ, ಆ ವಿವಾದವನ್ನ ಏನು ಫುಲ್ ಸ್ಟಾಪ್ ಹಾಕೋದಕ್ಕೋಸ್ಕರವಾಗಿ ಹಾಲುಮತ ಮಹಾಸಭಾ ಅವತ್ತು ನಿರಂಜನಾನಂದಪುರಿ ಸ್ವಾಮೀಜಿಗಳನ್ನ ಪುರಪ್ರವೇಶ ಮಾಡಿಸಿ ಅಲ್ಲಿ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗಳನ್ನ ವೇದಿಕೆ ಮೇಲೆ ಒಂದೇ ವೇದಿಕೆ ಮೇಲೆ ಕೂರಿಸಿ ಆ ವೇದಿಕೆಯಲ್ಲಿ ವಿಶ್ವೇಶ್ವರ ಪೇಜಾವರ ಸ್ವಾಮೀಜಿಗಳು ಬಹಿರಂಗ ಹೇಳಿಕೆ ಕೊಟ್ಟಿದ್ದೇನಪ್ಪ ಅಂದ್ರೆ, ಯಾರೇ ಇದು ನವಗ್ರಹ ಕಿಂಡಿ ಅಂದ್ರೆ ಮೊದಲಿಗನಾಗಿ ನಾನು ಹೋರಾಟ ಮಾಡ್ತೇನೆ ಅಂತ ಹೇಳಿರುವಂಥದ್ದು. ಇದು ಕನಕನ ಕಿಂಡಿಯೇ ಹೌದು ಅಂತ ಹೇಳಿದಂಥದ್ದು. ಇದು ಅವತ್ತು ಹಾಲುಮತ ಮಹಾಸಭಾ ಈ ಒಂದು ಚಾಣಕ್ಷತನ ಉಪಯೋಗಿಸಿಕೊಂಡು ಅವತ್ತು ರಾಜಾಂಗಣದಲ್ಲಿ ಕಾರ್ಯಕ್ರಮ ಮಾಡಿರುವಂಥದ್ದು. ಹಾಲುಮತ ಮಹಾಸಭಾ ಉಡುಪಿ ಜಿಲ್ಲೆ ಅವತ್ತು ಪ್ರಾಯೋಜಕತ್ವ ಮಾಡಿತ್ತು. ಇಡೀ ರಾಜ್ಯ ಮಟ್ಟದ ಕಾರ್ಯಕ್ರಮ ಉಡುಪಿನಲ್ಲಾಗಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಿತ್ತು. ಇದು ನಾವು ಮಾಡಬೇಕಾಗಿರುವಂಥ ಕೆಲಸ. ಇದು ನಾವೇನು ಮಾಡ್ತಾ ಇದ್ದೀವಿ? ಇದೇ ಕನಕದಾಸರ ದೇವಸ್ಥಾನ ಮಾಡ್ತೀನಿ ಅಂತೇಳಿ ಎಷ್ಟೆಲ್ಲ ಹಣವನ್ನ ಸಂಗ್ರಹಣ ಮಾಡಿದ್ರು, ಎಷ್ಟೆಲ್ಲ ಯಾತ್ರೆಗಳನ್ನ ಮಾಡಿದ್ರು, ಎಷ್ಟೆಲ್ಲ ಪ್ರೆಸ್ ಮೀಟ್ಗಳನ್ನ ಮಾಡಿದ್ರು. ಯಾರಾದರೂ ಇದನ್ನ ಏನಾಯ್ತು ಅಂತ ಕೇಳಿದ್ರ ಕೇಳಲಿಲ್ಲ. ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರಲ್ಲ. ಇವತ್ತು ಯಾರ ಮುಂದೆ ಯಾರು ತಲೆ ತಗ್ಗಿಸ್ಬೇಕಾಗಿತ್ತು? ನಾವೇ ತಲೆ ತಗ್ಗಿಸ್ಬೇಕಾಗಿರುವಂಥದ್ದು. ಪ್ರಶ್ನೆ ಮಾಡಿ ಸ್ವಾಮಿ ಅಂತ ಅದನ್ನೇ ಕೇಳುವಂಥದ್ದು. ನೀವು ಮಾಡಬೇಕಾಗಿರುವಂತಹ ಪ್ರಶ್ನೆ ಮಾಡೋದಿಲ್ಲ. ಸಮುದಾಯದ ಹಣ ಬೇರೆ ಕಡೆ ಹೋಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಪ್ರಶ್ನೆ ಮಾಡಿ ಅಂದರೆ ಪ್ರಶ್ನೆ ಮಾಡೋದಿಲ್ಲ. ನೀವು ಮಾತಾಡ್ತೀರಿ, ಸುಮ್ಮನೆ ಮಾತಾಡ್ತಾ ಹೋಗ್ತೀರಿ. ಇದು ನಮ್ಮ ಸಮುದಾಯದ ಇವತ್ತಿನ ಈ ದುಸ್ಥಿತಿಗೆ ಕಾರಣ. ಯಾತಕ್ಕೋಸ್ಕರ ಕನಕ ಟಿವಿನಲ್ಲಿ ಪದೇ ಪದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತೀರಿ ಅಂತಂದ್ರೆ, ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ಕೂತಿರುವಂತ ಯಾರಾದ್ರೂ ಒಬ್ಬರಾದ್ರೂ ತಿಳ್ಕೊಳ್ಳಿ ಈ ಸಮುದಾಯದ ಪರಿಸ್ಥಿತಿ ಅಂತ. ಈ ಸಮುದಾಯದ ಪರಿಸ್ಥಿತಿ ಈ ಹಂತಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು ಬೇರೆ ಸಮಾಜದವರಲ್ಲ, ನಮ್ಮದೇ ಸಮುದಾಯದವರು, ನಮ್ಮವರೇ, ನಾವೇ. ST ಮೀಸಲಾತಿಯ ವಿಚಾರದಲ್ಲಿ ಮಾತನಾಡ್ತೇವೆ. ST ಮೀಸಲಾತಿಯ ವಿಚಾರದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗಿ 0 ಇಂದ ಮತ್ತೆ ತೆಗೆದುಕೊಂಡು ಇವತ್ತು 90% ವರೆಗೂ ತಗೊಂಡು ಬಂದಿದ್ದೀವಿ. ಈ ಸಮಯದಲ್ಲಿ ಮಾಡ್ತಾ ಇದ್ದಾರೆ. ತಾಳ್ಮೆ ಇರಬೇಕು, ಕಾದು ನೋಡಬೇಕು ಅನ್ನೋದಿಲ್ಲ. ಇಲ್ಲಿ ಸಹ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಬರುವಂಥದ್ದು. 2020ರಲ್ಲಿ ಏನು ಮಾಡಿದ್ರು? 2021 4 ತಿಂಗಳು ಏನು ಮಾಡಿದ್ರು? ಅದಾದ ನಂತರ ಏನಾದ್ರು? ಸಿದ್ದರಾಮಯ್ಯನವ್ರು ಹೇಳಿದ ತಕ್ಷಣನೇ, ಉಗ್ರಪ್ಪ ಹೇಳಿದ ತಕ್ಷಣ ಎಚ್ಚೆತ್ಕೊಂಡ್ರು. ಈಗ ಮತ್ತೊಮ್ಮೆ ಅದೇ ಕೆಲಸ ಆಗ್ತಾ ಇದೆ. ಈ ಸಮುದಾಯಕ್ಕೆ ಬೇಕಾಗಿರುವಂತಹ ಹಕ್ಕುಗಳನ್ನ ಪಡೆಯೋದಕ್ಕೆ ಸುಮ್ಮನೆ ಮಲ್ಕೊಂಡಿರುವಂಥದ್ದು. ಈಗ ಏನೋ ಮಾಡ್ತಾ ಇದ್ದಾರೆ ಅಂತಂದಾಗ ನಾವು ಮಾಡ್ತೇನೆ ಅಂತ ಹೇಳುವಂಥದ್ದು. ಸಂಘಟನೆ ಇಲ್ಲ, ಒಗ್ಗಟ್ಟಿಲ್ಲ, ಹೊಂದಾಣಿಕೆ ಇಲ್ಲ. ಸಮುದಾಯದ ಆಸ್ತಿಗಳನ್ನು ಉಳಿಸ್ಬೇಕಾಗಿಲ್ಲ. ಸಮುದಾಯದ ಆಸ್ತಿಗಳು ಇನ್ನೊಂದು ಕಡೆ ಆದ್ರೆ ಪ್ರಶ್ನೆ ಮಾಡಬೇಕಾಗಿಲ್ಲ. ಇಲ್ಲಿ ಈ ರೀತಿ ತಪ್ಪುಗಳು ಆಗ್ತಾ ಇದ್ದಾಗ ನೀವು ಪ್ರಶ್ನೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಈ ಸಮುದಾಯದಲ್ಲಿ 60% ಯುವಕರಿದೆ. ಏನಕ್ಕೆ 60% ಯುವಕರು ಏನು ಮಾಡ್ತಾ ಇದ್ದೀರಿ? 24/7 ಅವ್ರೇನೋ ಮಾಡಿದ್ರು, ಅವ್ರ ಹತ್ರ ಸೆಲ್ಫಿ ಹೊಡಿಸ್ಕೊ, ಫೋಟೋ ಹೊಡಿಸ್ಕೊ, ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡು, ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡು, ಇಷ್ಟೇ ತಾನೇ? ಇದು ತಪ್ಪುಗಳಲ್ವಾ? ಇದು ಇವತ್ತು ಪ್ರಮೋದ್ ಮಧ್ವರಾಜ್ಗೆ ನಾವೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ಬೇಕಲ್ವಾ? ಅಭಿನಂದನೆ ಹೇಳ್ಬೇಕಲ್ಲ ನಾವು. ಯಾರು ಮಾಡಿದ್ರು? ಇವತ್ತು ನಾವು ಮಾಡಬೇಕಾಗಿರುವಂತಹ ಕೆಲಸ. ಕಾಗಿನೆಲೆ ಮಹಾಸಂಸ್ಥಾನ ಇವತ್ತು ತಿರುಪತಿನಲ್ಲಿ, ಉಡುಪಿನಲ್ಲಿ ಒಂದು ಶಾಖಾ ಮಠ ಮಾಡಬೇಕು, ಮಾಡ್ತಾ ಇದೆ. ಮಾಡೋದಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾ ಇದೆ. ಖಂಡಿತವಾಗ್ಲೂ ಆಗುತ್ತೆ. ಇದು ಮಾಡಬೇಕಾಗಿರುವಂಥದ್ದು ಸಮುದಾಯ. ಇನ್ನೊಬ್ಬರ ಕಾಲನ್ನ ಇಳಿಯೋದು, ಅವ್ರ ಕಾಲು ಎಳೆಯೋದು, ಅವ್ರು ಮಾತಾಡಿದ್ರೆ ಇವ್ರು ಸರಿ ಇಲ್ಲ ಅಂತ ಹೇಳೋದು, ಬರೀ ಇನ್ನೊಬ್ಬರನ್ನ ದೂಷಣೆ ಮಾಡ್ಕೊಂಡೆ ಹೋಗ್ಬಿಟ್ರೆ ಈ ಸಮುದಾಯವನ್ನು ಕಟ್ಟೋರು ಯಾರ್ರಿ? ಈ ಸಮುದಾಯವನ್ನು ಮುನ್ನಡೆಸೋಂಥವ್ರು ಯಾರು? ಇವತ್ತಿರುವಂಥದ್ದು ಒಂದೇ ಒಂದು ನಮಗೆ ಆಶಾ ಕಿರಣ, ಈ ಸಮುದಾಯಕ್ಕೆ ಶಕ್ತಿ ಕೇಂದ್ರ ಆಗಿರುವಂಥ ಕನಕ ಗುರುಪೀಠಗಳು.
ಕನಕ ಗುರುಪೀಠಗಳು ಇವತ್ತು ಅವ್ರು ಮಾಡಿರುವಂತಹ ಆಸ್ತಿಗಳಾಗಿರ್ಬೋದು, ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಮುಂದೊಂದು ದಿವಸ ಇಡೀ ಸಮುದಾಯಕ್ಕೆ ಅದೊಂಥರ ಶಕ್ತಿ ಕೇಂದ್ರವಾಗಿ ಬೆಳವಣಿಗೆ ಆಗುತ್ತದು. ಶಕ್ತಿ ಕೇಂದ್ರವಾಗಿ ಅದು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ನಾವು ಪ್ರತಿಯೊಂದು ವಿಚಾರವನ್ನ ವಿಶ್ಲೇಷಣೆ ಮಾಡಿ ನಿಜಕ್ಕೂ ಬಹಳ ಖುಷಿ ಆಗ್ತಾ ಇರುವಂತಹ ವಿಚಾರ ಏನಂದ್ರೆ, ಈ ದೇಶದ ಪ್ರಧಾನಮಂತ್ರಿಗಳಿಂದ ಕನಕನ ಕಿಂಡಿ, ಚಿನ್ನದ ಲೇಪನವಿರುವಂತಹ ಕನಕನ ಕಿಂಡಿಯ ಲೋಕಾರ್ಪಣೆ ಆಗ್ತಾ ಇರುವಂತದ್ದು ನಾವೆಲ್ಲರೂ, ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತ ದೇಶದಲ್ಲಿರುವಂತಹ ಎಲ್ಲ ಹಾಲುಮತ ಸಮುದಾಯದವರು ಇವತ್ತು ಪ್ರಮೋದ್ ಮಧ್ವರಾಜ್ ಅವರಿಗೆ ಇವತ್ತು ನಾವು ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಶ್ರೀ ಕನಕ ಟಿವಿಯ ಮೂಲಕ ಪ್ರಮೋದ್ ಮಧ್ವರಾಜ್ ಅವರಿಗೆ ಮತ್ತು ಆ ಉಡುಪಿಯ ಪುತ್ತಿಗೆ ಮಠದ ಶ್ರೀಗಳಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಪ್ರಮೋದ್ ಮಧ್ವರಾಜ್ ಅವರೇ, ನಿಮ್ಮ ಈ ಕಾಳಜಿ 8 ವರ್ಷಗಳ ಹಿಂದೆ ನೀವು ಮಾತು ಕೊಟ್ಟಿದ್ರಿ, ಈಗಲೂ ಸಹ ಮಾತನ್ನ ನೀವು ಉಳಿಸ್ಕೊಂಡಿದ್ದೀರಿ. ಮುಂದೆ ಕನಕರ ದೇವಾಲಯವನ್ನು ಕಟ್ತೀವಿ ಅಂತ ಹೇಳ್ತೀರಿ. ನಮ್ಮವರು ಒಂದಷ್ಟು ಜನ ಮಾಡಿದಂತಹ ತಪ್ಪಿಗೆ ನಾವು ಕ್ಷಮೆ ಕೇಳ್ತೀವಿ. ಖಂಡಿತವಾಗಲು ನಿಮ್ಮ ಜೊತೆ, ನಿಮ್ಮ ಕನಕದಾಸರ ಸೇವೆಗೆ ನಾವು ಇಡೀ ಸಮುದಾಯದವರು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಬಂಧುಗಳೇ, ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.